ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗ್ರಹಕಾಟ ಇದ್ದರೆ, ಗ್ರಹದೋಷ ಇದ್ದರೆ, ನಕ್ಷತ್ರಗಳು, ಹಾಗೆ ಜಾತಕ ಫಲ, ಹಾಗೆ ಇನ್ನೂ ಏನೇನು ಈ ಪ್ರಕೃತಿನಲ್ಲಿ ನಮಗೆ ಅಡ್ಡಿ ಆತಂಕಗಳ ದೋಷ ಇರುತ್ತೆ. ಅವುಗಳ ಮುಕ್ತಿಗೆ ಮೊದಲನೇದಾಗಿ ನವಗ್ರಹ ದೋಷ ನಿವಾರಣೆ. ನವಗ್ರಹ ದೋಷ ನಿವಾರಣೆಗೆ ನವಧಾನ್ಯಗಳು ಅಂತ ಬಳಸ್ತಾರೆ. ನವಧಾನ್ಯಗಳು ಅಂದರೆ ಏನು ಹೇಳು? 9 ಧಾನ್ಯಗಳು ಅಂತ. 9 ಧಾನ್ಯಗಳನ್ನು ನೀವು ಇಲ್ಲಿ ನೋಡ್ಬೋದು. ಏನೆಲ್ಲ ಧಾನ್ಯಗಳಿದೆ ಅಂತ ನಾನು ವಿವರಿಸ್ತೀನಿ. ಇವುಗಳಿಂದ ಹೇಗೆ ನವಗ್ರಹ ದೋಷ ನಿವಾರಣೆ ಮಾಡ್ಕೊಳ್ತಾರೆ, ಗ್ರಹ ದೋಷ ಆದರೆ ಹೇಗೆ ನಿವಾರಣೆ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಮಧ್ಯದಲ್ಲಿದೆ ನೋಡಿ, ಗೋಧಿ ಮಧ್ಯದಲ್ಲಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಮಧ್ಯದಲ್ಲಿರೋದು ಗೋಧಿ. ಇದು ಸೂರ್ಯ ಭಗವಾನನನ್ನು ಸೂಚಿಸುತ್ತೆ. ಸೂರ್ಯ ಭಗವಾನನ ಪ್ರಿಯವಾದ ದವಸ ಧಾನ್ಯಗಳು ಅಂದರೆ ಅದು ಗೋಧಿ. ಗೋಧಿ ಗೊತ್ತಲ್ಲ ನಿಮಗೆ? ಗೋಧಿ ಹಿಟ್ಟೆಲ್ಲ ಮಾಡ್ತಿರಲ್ಲ ಚಪಾತಿಗೆ, ಇನ್ನೊಂದು ಮತ್ತೊಂದಕ್ಕೆ. ಅದು ಆ ಸೆಂಟ್ರಲ್ಲಿರುತ್ತೆ. ನೀವು ದೇವಾಲಯಗಳಲ್ಲಿ ನವಗ್ರಹಗಳ ವಿಗ್ರಹಗಳಿರುತ್ತೆ. ಸೆಂಟ್ರಲ್ಲಿ ಸೂರ್ಯ ಭಗವಾನ ಇರ್ತಾನೆ. ಯಾಕೆ ಅಂದರೆ ಸೂರ್ಯ ಭಗವಾನ ಸುತ್ತಲೂ ಗ್ರಹಗಳು ಇರುತ್ತೆ. ಗ್ರಹಗಳು ಸುತ್ತಾ ಇರುತ್ತೆ. ನವಗ್ರಹಗಳು ಅಂತಿರಲ್ಲ ನೀವು, ಹಾಗೆ ಗೊತ್ತಾಯ್ತಲ್ಲ. 8 ಗ್ರಹಗಳು ಸುತ್ತು ಇರುತ್ತೆ. ಮಧ್ಯದಲ್ಲಿ ಸೂರ್ಯ ಭಗವಾನ ಇರ್ತಾನೆ. ನೀವು ಅಲ್ಲಿ ಚಿತ್ರಗಳು ಕೂಡ ನೋಡ್ಬೋದು, ದೂರದಲ್ಲಿ ನೋಡಿ. ಆ ಚಿತ್ರಗಳಿದೆ, ಸರಿಯಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೊತೀನಿ, ಲೈಟ್ ಬೆಳಕು. ಆದರೂ ನಿಮ್ಗೆ ನೋಡಿರ್ತೀರ, ಮಧ್ಯದಲ್ಲಿ ಸೂರ್ಯ ಭಗವಾನ ಇರ್ತಾನೆ. ಅಕ್ಕಪಕ್ಕ ಬೇರೆ ಬೇರೆ ಗ್ರಹ ದೇವತೆಗಳು, ಗ್ರಹಾಧಿಪತಿಗಳು ಇರ್ತಾರೆ. ಯಾರ್ಯಾರು? ಚಂದ್ರ ಭಗವಾನ, ಮಂಗಳ ದೇವ, ಬುಧ ದೇವ, ಗುರುದೇವ, ಶುಕ್ರದೇವ, ಶನೇಶ್ವರ ದೇವ, ರಾಹು, ಕೇತು ದೇವಗಳು, ಅವ್ರಿಗೆ ದೇವರುಗಳು ಇರ್ತಾರೆ. ಇದೆಲ್ಲ ನೀವು ನೋಡಿರ್ತೀರ. ಆದರೆ ಧಾನ್ಯಗಳು ಯಾವ್ಯಾವ ಇಷ್ಟಪಡ್ತಾರೆ, ಯಾವ್ಯಾವ ಗ್ರಹ? ಈಗ ನೋಡಿ, ಸೆಂಟ್ರಲ್ಲಿ ಸೂರ್ಯ ಭಗವಾನ, ಗೋಧಿ. ಈ ಗೋಧಿಯಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿ ಸೂರ್ಯ ಭಗವಾನ್ ಶಕ್ತಿ ಇರುತ್ತೆ. ಅದು ಸೆಂಟ್ರಲ್ಲಿದೆ, ಗೊತ್ತಾಯ್ತಲ್ಲ. ಹಂಗಾರೆ ಚಂದ್ರ ಭಗವಾನ ಯಾವುದು ಇಷ್ಟಪಡ್ತಾನೆ ಅಂತ ನೋಡಿದಾಗ ಹಕ್ಕಿ, ಗೊತ್ತಾಯ್ತಲ್ಲ. ಆಮೇಲೆ ಬುಧದೇವ ಯಾವುದು? ಹಸಿರು ಕಾಳು. ಈಗ ನಾನು ತೋರಿಸ್ತಾ ಇದ್ದೀನಿ ಅವರೆಕಾಳು. ಇದು ಈ ಅವರೆಕಾಳು ಬಂದು ಶುಕ್ರದೇವ, ಗೊತ್ತಾಯ್ತಲ್ಲ. ಅವರೆಕಾಳು ಶುಕ್ರದೇವ. ಇದು ನೋಡ್ರಿ ಎಳ್ಳು. ನೀವು ಶನೇಶ್ವರ ಟೆಂಪಲಲ್ಲಿ ನೋಡಿರ್ತೀರ, ಎಳ್ಳಿದು. ಶನೇಶ್ವರ ದೇವಾಲಯಗಳು ಹೋದಾಗ ಅಲ್ಲಿ ಒಂದು ಹೋಮಕ್ಕೆ ಅಥವಾ ಬೆಂಕಿನೆಲ್ಲ ಹಾಕ್ತಿರ್ತಾರೆ. ಅಲ್ಲಿ ಏನೋ ಒಂದು ಇರುತ್ತಲ್ಲ ಅಲ್ಲಿ. ಇದು ಎಳ್ಳು. ಎಳ್ಳು ಯಾರಿಗೆ ಪ್ರಿಯ? ಶನೇಶ್ವರ ದೇವನಿಗೆ ಎಳ್ಳು ಪ್ರಿಯ. ಎಳ್ಳು ಯಾರಿಗೆ ಪ್ರಿಯ? ಶನೇಶ್ವರ ದೇವನಿಗೆ. ನೀವು ನೈವೇದ್ಯ ಮಾಡಿದ್ರೆ ಎಳ್ಳನ್ನು ಶನೇಶ್ವರ ದೇವಸ್ಥಾನಕ್ಕೆ ಸ್ವಲ್ಪ ತಗೊಂಡೋಗಿ ನೀವು ಅಲ್ಲಿ ಕೊಡಬೇಕು. ಅಲ್ಲಿನ ಅರ್ಚಕರು, ಆ ಆಡಳಿತ ಮಂಡಳಿ ಅದನ್ನು ಅಗ್ನಿಗೆ ಹಾಕ್ತಾರೆ, ಗೊತ್ತಾಯ್ತಲ್ಲ. ಆಮೇಲೆ ಹಕ್ಕಿ ನೋಡ್ರಿ, ಹಕ್ಕಿ ಮೇಲೆ ಇದೆ ನೋಡ್ರಿ, ಅದು ಚಂದ್ರ ಭಗವಾನ, ಗೊತ್ತಾಯ್ತಲ್ಲ. ಹಕ್ಕಿ ಈಗ ಏನೇನಿದೆ ಅಂತ ನೋಡೋಣ. ಮೊದಲು ನೋಡ್ರಿ, ಫಸ್ಟು ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟು ಸೂರ್ಯ ಭಗವಾನ, ಓಕೆ. ಇದು ಯಾವುದು? ಆಮೇಲೆ ಚಂದ್ರ ಭಗವಾನ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕ್ಕಿ, ಚಂದ್ರ ಭಗವಾನ ಅಕ್ಕಿ ಆಯಿತು. ಇದು ಬೇಳೆ, ತೊಗರಿ ಬೇಳೆ, ಯಾವುದು? ಮಂಗಳದೇವ. ಇದು ನೋಡ್ರಿ ಹಸಿರು ಕಾಳು, ಬುಧದೇವ. ಹಸಿರು ಕಾಳು ಬುಧದೇವದು. ಇದು ನೋಡಿ ಕಳ್ಳೆ ಬಂದು ಗುರುದೇವ. ಇದು ನೋಡ್ರಿ ಅವರೆಕಾಳು ಶುಕ್ರದೇವ. ಇದು ಅವರೆಕಾಳು ಶುಕ್ರದೇವ. ಇದು ನೋಡಿ ಶನೇಶ್ವರ ಎಳ್ಳು. ಆಮೇಲೆ ಇದು ನೋಡಿ ಉದ್ದಿನ ಬೇಳೆ, ಗೊತ್ತಾಯ್ತಾ? ರಾಹು. ಇದು ನೋಡಿ ಹುರುಳಿಕಾಳು ಗೊತ್ತಲ್ಲ, ಅದು ಕೇತು. ಟೋಟಲಾಗಿ 9 ಧಾನ್ಯಗಳು, ಗೊತ್ತಾಯ್ತಲ್ಲ. ನಾನು ಹೇಳಿದ್ನಲ್ಲ, ಮಧ್ಯದಲ್ಲಿ ಸೂರ್ಯ ಭಗವಾನ. ನೋಡ್ಕೊಬಿಡಿ ಇನ್ನೊಂದು ಸಾರಿ. ಮಧ್ಯದಲ್ಲಿ ಸೂರ್ಯ ಭಗವಾನ, ಆ ಕಡೆ ಕಾರ್ನರ್ ಹಕ್ಕಿ. ಆಮೇಲೆ ನೋಡ್ರಿ, ತೊಗರಿ ಅಂದರೆ ತೊಗರಿ ಬೇಳೆ ಅಂದರೆ ಮಂಗಳದೇವ. ಹಸಿರು ಕಾಳು ಅಂದರೆ ಬುಧದೇವ. ಹಸಿರು ಕಾಳದು ಬುಧದೇವ, ನೋಡಿದ್ರಲ್ಲ ಕಾರ್ನರಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ ಕಳ್ಳೆ, ಗುರುದೇವ. ಆಮೇಲೆ ನೋಡ್ರಿ ಅವರೆಕಾಳು ಶುಕ್ರದೇವ, ಅವರೆಕಾಳದು, ಗೊತ್ತಾಯ್ತಲ್ಲ. ಆಮೇಲೆ ಎಳ್ಳು ಶನೇಶ್ವರ, ಎಳ್ಳಿದೆಯಲ್ಲ ಶನೇಶ್ವರ. ಆಮೇಲೆ ಉದ್ದಿನ ಬೇಳೆ ರಾಹು. ಆಮೇಲೆ ಹುರುಳಿಕಾಳು ಕೇತು. ಒಟ್ಟು ನವಗ್ರಹ ದೇವತೆಗಳು, ಗೊತ್ತಾಯ್ತಲ್ಲ. ಗೊತ್ತಾಯ್ತಲ್ಲ. ಗೋಧಿ ಬಂದು ಸೂರ್ಯ, ಅಕ್ಕಿ ಬಂದು ಚಂದ್ರ, ತೊಗರಿಬೇಳೆ ಬಂದು ಮಂಗಳ, ಹಸಿರು ಕಾಳು ಬಂದು ಬುಧ, ಗೊತ್ತಾಯ್ತಲ್ಲ. ಹಾಗೆ ಇನ್ನು ಬಟ್ಟೆಗಳು, ಕಲರ್ ಬಟ್ಟೆಗಳು ಕೂಡ ಇರುತ್ತೆ. ಯಾರಿಗೆ? ನವಗ್ರಹ ದೇವತೆಗಳಿಗೆ. ಎಲ್ಲಿ ನೀವು ವಿಗ್ರಹಗಳು ನೋಡಿರ್ಬೋದು, ದೇವಾಲಯಗಳಲ್ಲಿ ವಿಗ್ರಹಗಳಿರುತ್ತೆ. ಅಲ್ಲಿ ಒಂದೊಂದು ವಿಗ್ರಹಕ್ಕೆ ಒಂದೊಂದು ಕಲರ್ ಬಟ್ಟೆಯನ್ನು ಅಲ್ಲಿ ಹಾಕಿರ್ತಾರೆ. ಏನೇನು ಕಲರ್ ಬಟ್ಟೆ ಇದೆ ಇಲ್ಲಿ ಅಂತ ಒಂದು ಸರಿ ನೋಡೋಣ. ನೋಡಿ, ರೆಡ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಗ್ರೀನ್ ಇದೆ, ಆಮೇಲೆ ಬಂದ್ಬಿಟ್ಟು ಗ್ರೀನ್ ಇದೆ, ಆಮೇಲೆ ಬ್ಲೂ ಕೂಡ ಇರುತ್ತೆ. ನೆನ್ಪಿಟ್ಕೊಡಿ, ಇದೆಲ್ಲ ಒಂದೊಂದು ಗ್ರಹಗಳು ಬೇರೆ ಬೇರೆ ಕಲರ್ ಇರುತ್ತೆ. ಸೂರ್ಯ ಭಗವಾನ ನಿಮ್ಗೆ ಗೊತ್ತಿರ್ಬೋದು ಅಲ್ವಾ, ರೆಡ್ ಕಲರ್ ಇರ್ತಾನೆ. ಚಂದ್ರ ಭಗವಾನ ಹೇಗಿರ್ತಾನೆ? ವೈಟ್ ಕಲರ್ ಕೂಡ ಅಲ್ಲಿ ಬಟ್ಟೆ ಇರುತ್ತೆ. ರೆಡ್ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ, ಪಿಂಕ್ ಕಲರ್ ಇರುತ್ತೆ, ಗೊತ್ತಾಯ್ತಲ್ಲ. ಪಿಂಕ್ ಅಂದರೆ ಬ್ರೌನ್ ಇರುತ್ತೆ.
ಗೊತ್ತಾಯ್ತಲ್ಲ. ಇವೆಲ್ಲ ಬಟ್ಟೆಗಳು ದೇವಸ್ಥಾನದಲ್ಲಿ ನೀವು ವಿಗ್ರಹಗಳು ನೋಡಿದಾಗ ಇದೆಲ್ಲ ಅಲ್ಲಿ ಅವರು ಅಲಂಕಾರ ಮಾಡಿರ್ತಾರೆ. ಒಂದೊಂದು ವಿಗ್ರಹಕ್ಕೆ ಒಂದೊಂದು ಕಲರ್ ಬಟ್ಟೆ ಇರುತ್ತೆ. ಗೊತ್ತಾಯ್ತಲ್ಲ. ಅಂದರೆ ಅವುಗಳಲ್ಲಿ ದವಸ ಧಾನ್ಯಗಳಲ್ಲಿ ಈ ಬಟ್ಟೆಗಳಲ್ಲಿ ಒಂದು ಕಲ್ಲರ್ ಇದೆ. ಆ ಕಲ್ಲರ್ ಪ್ರತೀಕವಾಗಿ ಗ್ರಹಗಳ ಶಕ್ತಿ ಇರುತ್ತೆ. ಅದಕ್ಕೆ ನಾವು ಆಯಾ ದೇವತೆಗಳಿಗೆ ಯಾವ ದವಸ ಧಾನ್ಯ ಕೊಡಬೇಕು, ಎಲ್ಲೆಲ್ಲಿ ಹೋಮ ಮಾಡೋವಾಗ ಹೋಮ, ಯಜ್ಞ, ಯಾಗ ಅಥವಾ ದಾನ ಧರ್ಮ ಅವ್ರ ಹೆಸರಲ್ಲಿ ಕೊಡ್ತಕ್ಕಂಥದ್ದು ಗುರುಗಳಿಗೆ ಈ ನವಧಾನ್ಯಗಳನ್ನು ದಾನ ಮಾಡಿದರೆ, ಒಳ್ಳೆಯ ಗುರುಗಳಿಗೆ ನವಧಾನ್ಯಗಳನ್ನು ದಾನ ಮಾಡಿದರೆ ಖಂಡಿತ ಅವರ ಪಾಪ ಕರ್ಮಗಳು ನಾಶ ಆಗುತ್ತೆ, ಅವರಿಗೆ ಅಷ್ಟೈಶ್ವರ್ಯ ಲಭಿಸುತ್ತೆ, ಗ್ರಹದೋಷ ನಿವಾರಣೆ ಆಗುತ್ತೆ. ಗುರುಗಳಿಗೆ ಈ ನವಧಾನ್ಯಗಳನ್ನು ದಾನ ಮಾಡಬೇಕು. ಅರ್ಥ ಆಯ್ತಾ? ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ. ನೋಡ್ರಿ, ನಿಮಗೆ ಹತ್ತಿರದಲ್ಲಿ ದೇವಸ್ಥಾನಗಳಲ್ಲಿ ಅರ್ಚಕರು ಇರ್ತಾರೆ, ಅಕ್ಕಪಕ್ಕ ಮನೆಗಳಲ್ಲಿ ಯಾರೋ ಗುರುಗಳು ಜ್ಯೋತಿಷಿಗಳು ಯಾರೋ ಒಳ್ಳೆಯವ್ರು ಇರ್ತಾರೆ, ಬಡವರು ಇರ್ತಾರೆ, ಒಳ್ಳೆ ಯೋಗ್ಯ ಬಡವರು ಇರ್ತಾರೆ, ಯೋಗ್ಯರಿರ್ತಾರೆ, ಪ್ರಾಮಾಣಿಕರು ಇರ್ತಾರೆ. ಅಂಥವ್ರಿಗೆ ಏನೋ ವಸ್ತ್ರ ದಾನ ಮಾಡಿ, ಬಟ್ಟೆಗಳು ದಾನ ಮಾಡಿ ಗುರುಗಳಿಗೆ, ಯೋಗ್ಯರಿಗೆ. ಪಾಪ ಅವರು ಅಹಿಂಸಾವಾದಿಗಳಾಗಿದ್ದು ಒಳ್ಳೆಯ ಆಧ್ಯಾತ್ಮಿಕ ಪಾರಮಾರ್ಥಿಕ ಧರ್ಮ ಪ್ರಚಾರಕರು, ಉದ್ಧಾರಕರಾಗಿರ್ತಾರೆ, ಸಮಾಜಕ್ಕೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ. ಅಂಥ ಗುರುಗಳಿಗೆ ಈ ರೀತಿ ನವಧಾನ್ಯಗಳು ಅಂದರೆ ಅಕ್ಕಿ, ಬೇಳೆಗಳು, ಬೆಲ್ಲ, ಸಕ್ಕರೆ ಇತ್ಯಾದಿಗಳನ್ನು ದಾನ ಮಾಡಿ. ಹಾಗೆ ಒಂದಷ್ಟು ಕಾಣಿಕೆ ಕೊಡಿ, ಬಟ್ಟೆಗಳು ಕೊಡಿ. ಇದರಿಂದ ಖಂಡಿತ ನಿಮಗೆ ಪಾಪಕರ್ಮಗಳು ನಾಶ ಆಗಿ ನಿಮ್ಮ ವಂಶ ಉದ್ಧಾರ ಆಗುತ್ತೆ, ಸ್ವರ್ಗ ಸುಖಗಳು ಸಿಗುತ್ತೆ ಮುಂದೆ. ಅರ್ಥ ಆಯ್ತಲ್ಲ? ನೋಡ್ರಿ, ನೀವು ಏನೇನೋ ಖರ್ಚು ಮಾಡ್ತೀರಾ, ಏನೇನೋ ಪೂಜೆಗಳಿಗೆ. ನಾವು ಮಾಡ್ತಕ್ಕಂಥ ಪೂಜೆಗಳಲ್ಲಿ ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು. ಮೂಢನಂಬಿಕೆ ಇರಬಾರ್ದು. ಕೇವಲ ಕಾಟಾಚಾರಕ್ಕೆ, ಇನ್ನೇನೋ ತೋರ್ಪಡಿಕೆಗೆ ಈ ರೀತಿ ಸಾಕಷ್ಟು ಮಂದಿ ಮಾಡ್ತಾರೆ. ಅವುಗಳಿಂದ ಏನೂ ಪ್ರಯೋಜನ ಆಗಲ್ಲ. ಯಾರು ಹಸಿದಿರ್ತಾರೆ, ಯಾರಿಗೆ ಅವಶ್ಯಕತೆ ಇದೆ, ಒಳ್ಳೆಯ ಗುರುಗಳು ಅಥವಾ ಒಳ್ಳೆಯ ಬಡವರು ಯಾರಾದರೂ ಪ್ರಾಮಾಣಿಕರು, ಅಂಥವ್ರಿಗೆ ನೀವು ದಾನ ಧರ್ಮ ಮಾಡಿದಾಗ ಅದೇ ನಿಮಗೆ ಮುಂದೆ ಪುಣ್ಯ ಸಂಪಾದನೆ ಮಾಡಿಕೊಟ್ಟು ಮುಂದೆ ಕೈಲಾಸನೋ, ವೈಕುಂಠನೋ, ಸ್ವರ್ಗನೋ, ಏನೋ ಒಂದು ಒಳ್ಳೆ ಲೋಕ, ಸತ್ಯಲೋಕನೋ ಸಿಗುತ್ತೆ. ನಿಮ್ಮ ಜೀವನ ಸಾರ್ಥಕತೆ ಪಡೆಯುತ್ತೆ, ನೀವು ಸುಖವಾಗಿರ್ತೀರ. ಹಾಗೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ವಂಶ ಕೂಡ ಚೆನ್ನಾಗಿರುತ್ತೆ, ಒಳ್ಳೆಯ ಹೆಸರು ಬರುತ್ತೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ.